In this video lecture, we will study about Gauss law. Important ಇದು GAUSS Gauss law. ಓಕೆನಾ? ನಾನು ನಿಮಗೆ ಪ್ರೀವಿಯಸ್ ವಿಡಿಯೋ ಲೆಕ್ಚರರ್ಸಲ್ಲಿ ನಿಮಗೆ ವಾಟ್ ಡಸ್ ಇಟ್ ಮೀನ್ ಬೈ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿಕೊಟ್ಟಿದ್ದಾನೆ, ಹೌದಾ? ಸೊ ಹೌ ಡಿಡ್ ಯು ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್? ಫ್ಲಕ್ಸ್ ಪೈ ಈಸ್ ಈಕ್ವಲ್ ಟು E into delta S into what? Cos theta. So theta is the angle between electric field and area vector ಅಂತ ನಾನು ಆಲ್ರೆಡಿ ಡಿಫೈನ್ ಮಾಡಾಗಿದೆ, ಆಯಿತಾ? ಸೊ ಬೈ ಯೂಸಿಂಗ್ ದಿಸ್ ಒನ್ ಗಾಸ್ ಹೇಳೋದು ಆ್ಯಕ್ಚುಲಿ ಒಂದು ಗಾಸ್ ಲಾ ಅಂತ ಬಿಟ್ಟು ಪ್ರಪೋಸ್ ಮಾಡ್ತಾರೆ ಅವರು. ಹೇಗೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಯಾವ ಥರ ಅಂತ ಹೇಳ್ಬಿಟ್ಟು ಇವಾಗ. ಸೊ ಇಟ್ ಸ್ಟೇಟ್ಸ್ ದ್ಯಾಟ್ ದ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ಓಕೆ, ಈಗ ಕ್ಲೋಸ್ ಸರ್ಫೇಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಲೈಕ್ ದಿಸ್. ಓಕೆ, ಇಟ್ ಈಸ್ ದ ಗಾಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಎನಿ ಕೈಂಡ್ ಆಫ್ ಕ್ಲೋಸ್ ಸರ್ಫೇಸ್. ಒಂದು ಕ್ಲೋಸ್ ಸರ್ಫೇಸ್ ಇದ್ರೆ ಆಯಿತು, ಇಟ್ ಮೈಟ್ ಬಿ ಆಫ್ ಎನಿ ಶೇಪ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಮೈಟ್ ಬಿ ಆಫ್ ಎನಿ ಶೇಪ್, ಹಿಂಗೆ ಸರ್ಕ್ಯುಲರ್ ಆಗಿರಬೇಕು ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿರಬೇಕು, ಆ ಥರ ಏನಿಲ್ಲ. ಒಟ್ಟ ಒಂದು ಕ್ಲೋಸ್ ಸರ್ಫೇಸ್ ಆಗಿಬಿದ್ರೆ ಸಾಕು, ಅಲ್ಲಿ ನಾವು ಗಾಸ್ ಲಾನ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಈ ಟೈಮಲ್ಲಿ ಸೊ ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಮರ್ಜಿಂಗ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಏನು closed surface, that is what electric flux alva. Flux is nothing but measure of electric field lines passing through that closed surface ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಆಗಿದೆ ಅದನ್ನು. ಸೊ ಇವಾಗ ಫ್ಲಕ್ಸ್ ಇಸ್ ನಥಿಂಗ್ ಬಟ್ 1 divided by epsilon naught times the charge, that is what net charge enclosed by that particular surface ಅಂತ ಹೇಳ್ಬಿಟ್ಟು ಗಾಸ್ ಲಾ ಹೇಳುತ್ತೆ. ಸಪೋಸ್ ಇಫ್ ಐ ಟೇಕ್ ದಿಸ್ ಆಸ್ ಅ ಸರ್ಫೇಸ್, ಈ ಒಂದು ಸರ್ಫೇಸ್ ಅಂತ ತೊಗೊಂಡ್ರೆ ನಾನು ಇವಾಗ ಕ್ಲೋಸ್ ಸರ್ಫೇಸ್ ಅಂತ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಹಿಯರ್ ಇಟ್ ಈಸ್ Q1 ಚಾರ್ಜ್ ಆ್ಯಂಡ್ ಇಟ್ ಈಸ್ ಪ್ಲಸ್ Q2 ಚಾರ್ಜ್ ಮೈನಸ್ Q3 ಚಾರ್ಜ್ ಆ್ಯಂಡ್ ಮೈನಸ್ Q4 ಚಾರ್ಜ್ ಅಂತ ಇಟ್ಕೊಂಡ್ರೆ ಆ ಟೈಮಲ್ಲಿ ವಿ ನೀಡ್ ಟು ಕನ್ಸಿಡರ್ ದ ನೆಟ್ ಚಾರ್ಜ್. ನಾನು ಆಲ್ರೆಡಿ ನೆಟ್ ಚಾರ್ಜನ್ನು ಹೆಂಗೆ ತೊಗೊಳ್ಳೋದು ಅಂತ ಹೇಳಾಗಿದೆಯಲ್ಲ, ಅಡಿಟಿವಿಟಿ ಆಫ್ ದಿ ಚಾರ್ಜಸ್ ಅಲ್ಲಿ ಹೇಳಿದ್ದೇನೆ, ಪ್ರಾಪರ್ಟೀಸ್ ಆಫ್ ರಿಲೇಟೆಡ್ ಚಾರ್ಜಸ್ ಅಲ್ಲಿ ಹೇಳಾಗಿದೆ ಹೆಂಗಂದ್ರೆ. ಸೊ ಇವಾಗ ನೆಟ್ ಚಾರ್ಜ್ ಅಂದರೆ ಏನು ಆ್ಯಕ್ಚುಲಿ? ನೆಟ್ ಚಾರ್ಜ್ ಮಸ್ಟ್ ಬಿ ಈಕ್ವಲ್ ಟು ಪ್ಲಸ್ Q1 ಪ್ಲಸ್ Q2 ಮೈನಸ್ Q3 ಮೈನಸ್ Q4 ಅಲ್ಜಿಬ್ರಿಕಲಿ ಆ್ಯಡ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಸೊ ದಟ್ ಈಸ್ ವಾಟ್ ಗಾಸ್ ಲಾ. ಓಕೆ, ದ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1 by epsilon naught ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ್ಯಾಟ್ ಪರ್ಟಿಕ್ಯುಲರ್ ಸರ್ಫೇಸ್ ಅಂತ ಹೇಳ್ಬಿಟ್ಟು ಏನು ಆ್ಯಕ್ಚುಲಿ ಗಾಸ್ ಲಾ ಹೇಳುತ್ತೆ, ಆಯಿತಾ? ಇವಾಗ ಅದಕ್ಕೆ ಪ್ರೂಫ್ ಬೇಕಾದ್ರೆ ನನಗೆ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಪ್ರೂಫ್ ತೊಗೊಳ್ತಾರಲ್ಲ. ಸೊ ಪ್ರೂಫ್ ತೊಗೊಳ್ಳಿಕ್ಕೆ ಏನು ಮಾಡ್ತೇವೆ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಪ್ರೂಫನ್ನು ಕೊಡ್ತಾರೆ ಅದಕ್ಕೆ ಯಾವ ಥರ ಅಂತ ಹೇಳ್ಬಿಟ್ಟು ಇವಾಗ ಈಗ ಇಲ್ಲೊಂದು ಚಾರ್ಜ್ ಇರುತ್ತೆ, ಸೊ ದಿಸ್ ಇಸ್ ಪ್ಲಸ್ Q ಚಾರ್ಜ್, ಆಯಿತಾ? ಇದಕ್ಕೆ ಒಂದು ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್, ಇದಕ್ಕೆ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಅಂತ ಬಿಟ್ಟು ನಾವು ಕನ್ಸಿಡರೇಷನ್ ಮಾಡ್ಬೋದು. ಇದು ಯಾವುದೋ ಒಂದು ಪಾಯಿಂಟಲ್ಲಿ ನಾನು ಏನು ಮಾಡಬೇಕು ಆ್ಯಕ್ಚುಲಿ, ನಾನು ಫ್ಲಕ್ಸನ್ನು ಕಂಡುಹಿಡಬೇಕು, ಆಯಿತಾ? ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಫ್ಲಕ್ಸ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಸ್ಪೆರಿಕಲ್ ಸರ್ಫೇಸ್, ಆಯಿತಾ? ಅದಕ್ಕೆ ಏನು ಮಾಡ್ತೇವೆ ಅಂತಂದರೆ ಇಲ್ಲಿ ಯಾವುದೋ ಒಂದು ಸಣ್ಣ ಏರಿಯಾನ ಕನ್ಸಿಡರೇಷನ್ ಮಾಡ್ತಾನೆ, ಆಯಿತಾ? ದಟ್ ಈಸ್ ವಾಟ್ ಸ್ಪೆರಿಕಲ್ ಏರಿಯಾ. ನಾವು ಇಲ್ಲಿಂದ ಆ್ಯಕ್ಚುಲಿ ಏನೋ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಹೋಗ್ತಾ ಇದೆ ಅಂದರೆ ಇಟ್ಕೊಳ್ಳಿ ಇವಾಗ. ಓಕೆ, ಸೊ ಸಮ್ವೇರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗೋಯಿಂಗ್ ಲೈಕ್ ದಿಸ್. ಓಕೆ, ಈ ಥರ ಹೋಗ್ತಿದೆ ಇವಾಗ. ಸೊ ಇವಾಗ ನಿಮ್ಗೆ ಗೊತ್ತಿದೆ ಹೇಗೆ ಅಂತ ಹೇಳ್ಬಿಟ್ಟು ಅಂತಂದರೆ, ಈಗ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜನ್ನು ಹೆಂಗೆ ಡಿಫೈನ್ ಮಾಡ್ತೀರಿ? ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ E ಈಸ್ ಈಕ್ವಲ್ ಟು 1 divided by 4 pi epsilon naught ಇಂಟು ಚಾರ್ಜ್ Q divided by R square. ನಾವು ದಿಸ್ ಇಸ್ ದ ಡಿಸ್ಟೆನ್ಸ್ಗೆ R ಅಂತ ಕನ್ಸಿಡರೇಷನ್ ಮಾಡ್ತೇನೆ ನಾನು, ಆಯಿತಾ? R ಅಂತ ಕನ್ಸಿಡರೇಷನ್ ಮಾಡ್ತೇನೆ. ದಟ್ ಈಸ್ ವಾಟ್ E ಈಸ್ ಈಕ್ವಲ್ ಟು 1 by 4 pi epsilon naught Q divided by R square, ಆಯಿತಾ? ಸೊ ನೋಡಿ, ಇದು ಸ್ಪೆರಿಕಲ್ ಸರ್ಫೇಸ್ ಆಗಿರೋದ್ರಿಂದ ನಾನು ಏನಂತ ತೊಗೊಳ್ಬೋದು ಆ್ಯಕ್ಚುಲಿ? ಐ ಕ್ಯಾನ್ ಟೇಕ್ ಏನಂತ ತೊಗೊಳ್ಬೋದು ಆ್ಯಕ್ಚುಲಿ? ಸೊ ಇಟ್ ಇಸ್ ಲೈಕ್ ಅ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ವಾ ಇದು? ಇಟ್ಸ್ ಲೈಕ್ ಅ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಅದಕ್ಕೋಸ್ಕರ ಏನಂತ ತೊಗೊಳ್ಬೋದು? ಸಿಗ್ಮಾ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ವಾಟ್ ಏರಿಯಾ, ಚಾರ್ಜ್ ಪರ್ ಏರಿಯಾ ಅಂತ ತೊಗೊಳ್ತೇನೆ ನಾನು. ದಟ್ ಈಸ್ ವಾಟ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ 4 pi ಇಂಟು R square. ದಿಸ್ ಇಸ್ ದ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅಂತ ನಾನು ಕನ್ಸಿಡರೇಷನ್ ಮಾಡಿದ್ದೇನೆ, ಆಯಿತಾ? ಇವಾಗ ನೋಡಿ, ಬೈ ಡೆಫಿನೇಷನ್ ಆಫ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಐ ಡೂ ಹ್ಯಾವ್ ಫ್ಲಕ್ಸ್ ಪೈ ಈಸ್ ಈಕ್ವಲ್ ಟು E ಇಂಟು ಡೆಲ್ಟಾ S ಇಂಟು ಕಾಸ್ ಥೀಟಾ ಅಂತಿದೆ ನನಗೆ ಇವಾಗ, ಹೌದಾ? ಈಗ ನೋಡಿ, ಫ್ಲಕ್ಸ್ ಪೈ ದಟ್ ಈಸ್ ಈಕ್ವಲ್ ಟು E ಅಂದರೆ ನನಗೆ ಇವಾಗ ಆ್ಯಕ್ಚುಲಿ 1 divided by 4 pi epsilon naught 1 divided by 4 pi epsilon naught ಇಂಟು ಚಾರ್ಜ್ ಡಿವೈಡ್ ಬೈ R square ಅಂತಿದೆ. ಏರಿಯಾ ವೆಕ್ಟರ್ನ ಹೆಂಗೆ ತೊಗೊಳ್ತೀರಿ ಆ್ಯಕ್ಚುಲಿ? ದಿಸ್ 4 pi R square ಅಲ್ಲ ಇದು. ಸೊ ಅದಕ್ಕೋಸ್ಕರ ಇಟ್ ಈಸ್ 4 pi ಇಂಟು R square. ವಾಟ್ ಈಸ್ ಅ ಥೀಟಾನ ಹೆಂಗೆ ತೊಗೊಳ್ತೀರಿ ಆ್ಯಕ್ಚುಲಿ? ನಾನು ಹೇಳಿದೆ ನಿಮಗೆ ಏರಿಯಾ ವೆಕ್ಟರ್ನ ಹೆಂಗೆ ತೊಗೊಳ್ಳೋದು ಅಂತ ಹೇಳಿಬಿಟ್ಟು, ಹೌದಾ? ಏರಿಯಾ ವೆಕ್ಟರ್ ಈ ಪಾಯಿಂಟ್ ನನಗೆ ಏರಿಯಾ ವೆಕ್ಟರ್ ಕಂಡುಹಿಡಬೇಕು ಅಂದರೆ ಇಟ್ ಈಸ್ ನಾರ್ಮಲಿ ಔಟ್ವರ್ಡ್, ನಾರ್ಮಲ್ ಆಸ್ ವೆಲ್ ಆಸ್ ಔಟ್ವರ್ಡ್ ಅಂತ ತೊಗೊಂಡಿದ್ದೇನೆ. ಸೊ ಅದಕ್ಕೋಸ್ಕರ ಏರಿಯಾ ವೆಕ್ಟರ್ ವಿಲ್ ಬಿ ಲೈಕ್ ದಿಸ್, ಡೆಲ್ಟಾ S ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಆ್ಯಕ್ಚುಲಿ ಡೆಲ್ಟಾ S ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಕೂಡ ಒಂದೇ ಡೈರೆಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಆ್ಯಂಗಲ್ ಈಸ್ ಹೌ ಮಚ್? ಥೀಟಾ ಇಸ್ ಗೋಯಿಂಗ್ ಟು ಬಿ 0 degree here, ಹೌದಾ? ಇಲ್ಲ, ಅರ್ಥ ಆಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಎಲೆಕ್ಟ್ರಿಕ್ ಏರಿಯಾ ವೆಕ್ಟರ್ ಈಸ್ ನಾರ್ಮಲ್ ಆಸ್ ವೆಲ್ ಇಟ್ ಈಸ್ ಔಟ್ವರ್ಡ್. ನಾನು ಆಲ್ರೆಡಿ ಹೇಳಿದ್ದೇನೆ ಅದ್ರ ಬಗ್ಗೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇವಾಗ, ಸೊ ಅಂದರೆ ಏನಾಯಿತು? ಕಾಸ್ 0
ಕಾಸ್ ರೈಸ್ ವಾಟ್ 1 ಆಯ್ತು ಅದು. ಸೊ ಇವಾಗ ಏನಾಯ್ತು ನೋಡಿ, ಈಗ 4 ಕ್ಯಾನ್ಸಲ್ ಆಯಿತು, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಏನು ಉಳಿತು, 1 ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಉಳಿತು, 1 ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಉಳಿತು ಇಂಟು ಚಾರ್ಜ್ ಕ್ಯೂ ಮಾತ್ರ ಉಳಿತು ನಿಮಗೆ ಇಲ್ಲಿ. 1 ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ಕ್ಯೂ. ಅದೇ ಅಲ್ವಾ ಗಾಸ್ ಲಾ, ಇವಾಗ ಇದೇ ಅಲ್ವಾ ಗಾಸ್ ಲಾ. ಫ್ಲಕ್ಸ್ ಪೈ ಈಕ್ವಲ್ ಟು 1 ಬೈ ಎಪ್ಸಿಲಾನ್ ನಾಟ್ ದ ನೆಟ್ ಚಾರ್ಜ್. ಇಲ್ಲಿ ನೆಟ್ ಚಾರ್ಜ್ ಇರೋದು ಒಂದೇ ಇರೋದು ಇಲ್ಲಿ ಹೆಂಗಂದ್ರೆ. ಸೊ ಅದಕ್ಕೋಸ್ಕರ ಏನು ಬಂದಿದೆ ಆ್ಯಕ್ಚುಲಿ ಇಲ್ಲಿ 1 ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ಚಾರ್ಜ್ ಕ್ಯೂ ಅಂತ ಬಂದಿದೆ. ಅದಕ್ಕೆ ಏನಂತ ಹೇಳ್ತೀವಿ ಆ್ಯಕ್ಚುಲಿ ನಾವು, ಗಾಸ್ ಲಾ ಅಂತ ಹೇಳ್ತೇವೆ. ದಿಸ್ ಇಸ್ ದ ಪ್ರೂಫ್ ಫಾರ್ ಗಾಸ್ ಲಾ ಅಂತ ನೀವು ಕನ್ಸಿಡರೇಷನನ್ನು ಮಾಡಬಹುದು. ಅದು ನೋಟ್ಸಲ್ಲಿ ಇದೆ, ನಾನು ಕೂಡ ಬರೆದಿದ್ದೇನೆ. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇದನ್ನು ಇಲ್ಲಿ ಪ್ರೂಫನ್ನು ಕೊಟ್ಟಿದ್ದೇನೆ ನಿಮಗೆ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ಸೊ ಇಲ್ಲಿಗೆ ಗಾಸ್ ಲಾ ಮುಗೀತದೆ. ನೆಕ್ಸ್ಟ್ ಡಿಸ್ಕಷನಲ್ಲಿ ನಾನು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾನ ಕನ್ಸಿಡರೇಷನ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ.